ದಾವಣಗೆರೆ ಲೋಕಸಭಾ ಬಿಜೆಪಿ ಟಿಕೆಟ್ ಈಗಾಗಲೇ ಘೋಷಣೆ ಆಗಿರುವಂತದ್ದು. ಅದರಲ್ಲೂ ಹಾಲಿ ಸಂಸದರಾದಂತಹ GM ಸಿದ್ದೇಶ್ವರ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿರುವಂತದ್ದು. ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಸ್ವತಃ ಸಂಸದರಾದಂತಹ GM ಸಿದ್ದೇಶ್ವರ ಸರ್ ಇದ್ದಾರೆ. ಸರಿ ಟಿಕೆಟ್ ಅನೌನ್ಸ್ ಆಯ್ತು, ಯಾವ ರೀತಿಯಾಗಿ ಅನಿಸ್ತಾ ಇದೆ ನಿಮ್ಗೆ? ನನಗೆ ಸಂತೋಷದ ಭಾಷಣಗಳು. ನಾನು ಇಷ್ಟೇ ಕೇಳೋದು, ನನ್ನ ಹೆಂಡ್ತಿನೂ ಕೂಡ 4 ಸಾರಿ ಲೋಕಸಭಾ ಚುನಾವಣೆಗೆ ನಮ್ಮ ತಂದೆಯ ಕಾಲದಾಗೂ ಕೂಡ ಎಲ್ಲ ಹಳ್ಳಿನೂ ತಿರುಗಿದ್ದಾರೆ. ಬೇರೆ ಬೇರೆ ವಿಧಾನ ಪರಿಷತ್ ಸಭೆಯ ಕೆಲಸದಲ್ಲೂ ಕೂಡ ನನ್ನ ಹೆಂಡತಿ, ನನ್ನ ಮಕ್ಕಳು, ತಮ್ಮಗಳು ಎಲ್ಲರೂ ಮಾಡಿದ್ದಾರೆ. ಇವತ್ತು ಕೊಟ್ಟಿರೋದ್ರಿಂದ ಭಾಳ ಸಂತೋಷ ಆಗಿದೆ. ನಾನು ನಿಮ್ಮ ಮೂಲಕ ಕೇಳೋದಿಷ್ಟೇ, ನಮ್ಮ ಪಕ್ಷದ ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ಮತ್ತು ಮಾಜಿ ಶಾಸಕರು ಇರ್ಬೋದು, ಕೈ ಮುಗಿದು ಬೇಡಿಕೆಂತೀನಿ, ತಾವೆಲ್ಲರೂ ಕೂಡ ನಿಂತಿದ್ದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನ ಗೆಲುವಿಗೆ ತಾವೆಲ್ಲರೂ ಕೂಡ ಕಾರಣೀಭೂತರಾಗಬೇಕು ಅಂತ ನಾನು ಬೇಡಿಕೆಂತೀನಿ. ಸೊ ಈಗಾಗಲೇ ಹೇಳಿದ್ರಿ, ನಮ್ಮ ಕುಟುಂಬದಲ್ಲಿ ನನಗೆ ಸಿಗುತ್ತೆ, ಇಲ್ಲ ಅಂತಂದ್ರೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ರಿಗೆ ಸಿಗುತ್ತೆ ಅಂತಂದು ಮುಂಚೆನೇ ಹೇಳಿದ್ರಿ. ಇದು ಸಮೀಕ್ಷೆ ಪ್ರಕಾರ ಸಿಗ್ತಾ ಇಲ್ಲ ನಿಮ್ಮ ವರ್ಚಸ್ ಮೇಲೆ ಏನಾದ್ರು ಸಿಗ್ತಾ ಸರ್? ಅದು ಸಮೀಕ್ಷೆ ಮಾಡ್ತಾರೆ. ಇವತ್ತು ರಾಷ್ಟ್ರೀಯ ಪಕ್ಷ ದೇಶದಲ್ಲಿ ಎಲ್ಲ ಸೀಟ್ಗೂ ಕೂಡ ಸಮೀಕ್ಷೆ ಮಾಡ್ತಾರೆ. ಅವ್ರದ್ದೇ ಒಂದು ರಿಪೋರ್ಟ್ ಇರ್ತದೆ. ಆ ರಿಪೋರ್ಟ್ ಪ್ರಕಾರ ಕೊಟ್ಟಿದ್ದಾರೆ ಹೊರತು ನಾನು ಯಾವುದು ಇನ್ಫ್ಲೂಯೆನ್ಸ್ ಮಾಡಿಲ್ಲ, ನಾನು ಯಾವುದು ಕೇಳಕ್ಕೆ ಹೋಗಿಲ್ಲ. ರಿಪೋರ್ಟ್ ಪ್ರಕಾರ ಎಲ್ಲರೂ ನಮ್ಮ ಕ್ಷೇತ್ರದ ಜನತೆಯ ಅಭಿಪ್ರಾಯ ಅಂತ ತಿಳಿದು ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಸರ್, ಪ್ರಮುಖವಾಗಿ ನಿಮ್ಮ ಕುಟುಂಬದವ್ರಿಗೆ ಯಾರಿಗೂ ಕೂಡ ಟಿಕೆಟ್ ಕೊಡಬಾರ್ದು ಅನ್ನೋಂಥದ್ದು ಸಾಕಷ್ಟು ಜನರ ಒತ್ತಾಯ ಇರುವಂಥದ್ದು, ಮಾಜಿ ಸಚಿವರದು ಮತ್ತೆ ಮಾಜಿ ಶಾಸಕರದು ಅನ್ನೋಂಥದ್ದು. ಹೇಳ್ತೀನಿ, ಯಾವ ಮತದಾರರು ಕೂಡ ವಿರೋಧ ಮಾಡಿಲ್ಲ. ಕೆಲವೇ ಜನ ಮಾಡಿದ್ದಾರೆ, ಅವ್ರಿಗೆ ಕೈ ಮುಗಿದು ಬೇಡಿಕೆ ಅಂತ ನಿಂತು ಹೇಳೇ ಬಿಟ್ಟಿದ್ದೀನಿ ನಿಮ್ಮ ಹತ್ರ. ಎಲ್ಲರೂ ಕೂಡ ಪಕ್ಷಕ್ಕೆ ಕೆಲಸ ಮಾಡ್ರಿ ಅಂತ. ಮತ್ತೆ ಯಾಕಾದ್ರ ವಿಷಯ ಪ್ರಶ್ನೆ? ಸರ್, ಪ್ರಮುಖವಾಗಿ ಅವ್ರ ಕ್ವಶನ್ ಏನಂತಂದ್ರೆ, GM ಸಿದ್ದೇಶ್ವರ ಅವರು 4 ಸರಿ MP ಅವ್ರು ಆಗಿದ್ದಾರೆ. ಅದಾದ ನಂತರದಲ್ಲಿ ಅವ್ರ ಕುಟುಂಬದವರು ಪಕ್ಷಕ್ಕೆ ಏನ್ ದುಡ್ದಿದ್ದಾರೆ ಅನ್ನುವಂಥದ್ದು ಒಂದು ಕ್ವಶನ್ ಸರ್. ನೋಡಿ, ಅವ್ರು ಯಾರೇನೇ ಕ್ವಶನ್ ಮಾಡಲಿ, ಅವ್ರ ಮನೆಯೂ ಕೂಡ ನಿಂತ್ಕೊಂಡಿದ್ದಾರೆ. ಜಿಲ್ಲಾ ಪಂಚಾಯತ್ಗೆ ಇರ್ಬೋದು, ಇನ್ನೂ ಆಗಲಿ. ನನ್ನ ಭಾರತೀಯ ಜನತಾ ಪಕ್ಷದ ಕಡರ ಕಟ್ಟಿಸಿದ್ದು ಲಿಂಗರಾಜು, ಮತ್ತು ಅವನು ಕೂಡ ಯಶವಂತರಾವಣ ಯಾರು ಕರೆದರೆ ಯಶವಂತರಾವ್ ಚುನಾವಣೆ ಮಾಡಿದ್ದಾನೆ, ಉತ್ತರದೂ ಕೆಲಸ ಮಾಡಿದ್ದಾನೆ, ಎಲ್ಲೆಲ್ಲಿ ಸಾಧ್ಯ ಮಾಡಿದ್ದಾನೆ. ನನ್ನ ಮಗ ಅಂತೂ ಜಗಳೂರು, ಹೊನ್ನಾಳಿಗೂ ಹೋಗಿದ್ದಾನೆ, ಎಲ್ಲ ಕಡೆನೂ ಕೂಡ ಕೆಲಸ ಮಾಡಿದ್ದಾರೆ. ಉತ್ತರ ದಕ್ಷಿಣ ಎಲ್ಲ ಕಡೆನೂ ಮಾಡಿದ್ದಾರೆ. ಸುಮ್ಮನೆ ಆ ರೀತಿ ಹೇಳಿಕೆ ಒಳ್ಳೆಯದಲ್ಲ. ನಾನು ಅವ್ರನ್ನ ಕೈ ಮುಗಿದು ಹೇಳ್ತೀನಿ, ವೈಯಕ್ತಿಕ ಹೇಳಿಕೆಯನ್ನು ಬಿಡಿ, ಮತ್ತು ಕುಂತು ಚರ್ಚೆ ಮಾಡಿ. ನನ್ನ ತಪ್ಪಾಗಿದ್ದರೆ ಒಪ್ಕೊಂತೀನಿ. ಪಕ್ಷಕ್ಕೆ ಕೊಟ್ಟಿದೆ ಪಕ್ಷಕ್ಕೋಸ್ಕರ ಎಲ್ಲರೂ ಕೂಡ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮಾಡಬೇಕು ಅಂತ ಯಾವ ರೀತಿ ಹೇಳ್ತಾರೋ ಆ ಒಂದು ಬದ್ಧಕ್ಕೆ ಕಟಿಬದ್ಧರಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯಾರೇ ನಿಂತರೂ ಕೂಡ ಕೆಲಸ ಮಾಡೋದನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಂತೀನಿ. ಲಿಂಗಾಚಾರ್ಯರು ಅಂದ್ರು, ಸಿದ್ದೇಶ್ವರರು ಮತ್ತೆ ಅವ್ರ ಕುಟುಂಬದವ್ರಿಗೆ ಏನಾದ್ರು ಈ ತರ ಟಿಕೆಟ್ ಕೊಟ್ರೆ ನಾವು ಕೆಲಸ ಮಾಡೋದಿಲ್ಲ, ಬಿಜೆಪಿ ಪರವಾಗಿ ನಾವು ಕೆಲಸ ಮಾಡಲ್ಲ ಅನ್ನುವಂಥದ್ದು ಹೇಳ್ತಿದ್ರು. ಅದು ಹೇಳಿಕೆ ಅಷ್ಟೇ, ಮಾಡ್ತಾರೆ ಅವರು, ವಿಶ್ವಾಸ ಇದೆ ನನಗೆ. ಓಕೆ, ಇದಿಷ್ಟು ಸಂಸದರಾದಂತಹ GM ಸಿದ್ದೇಶ್ವರ ಅವರು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.